ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಫ್ರೆಶ್ ಆಗಿ ತಂದಿರುವ ಕ್ಯಾರೆಟ್ಗಳನ್ನ ಒಂದು 5 ರಿಂದ 10 ನಿಮಿಷ ನೀರಿನಲ್ಲಿ ನೆನೆ ಹಾಕೋಣ. ನಂತರ ಅದರಲ್ಲಿರುವಂತಹ ಮಣ್ಣು, ಕೆಮಿಕಲ್ಸ್ ಏನಾದರೂ ಇದ್ದರೆ ಅದು ನೀರಿನಲ್ಲಿ ಸಪ್ರೇಟ್ ಆಗೋಗುತ್ತೆ. ಈಗ ನಾವು ಕ್ಯಾರೆಟ್ಗಳಲ್ಲಿ ಇರುವಂತಹ ಎಡ್ಜಸ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದನ್ನು ನಾವು ತುರಿದಿಟ್ಕೋಬೇಕು. ಹೀಗೆ ಎಲ್ಲ ಕ್ಯಾರೆಟ್ಗಳನ್ನು ತುರಿದು ಇಟ್ಕೊಂಡ್ಮೇಲೆ ನಾವು ಇದನ್ನು ಬೇಯಿಸ್ಕೋಬೇಕು. ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈಗ ಒಂದು ಕಡಾಯಿನಲ್ಲಿ ಮೊದಲಿಗೆ ನೀವು ಬೇಕಂದರೆ ತುಪ್ಪನ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟ್ನ ಡೈರೆಕ್ಟಾಗಿ ಕಡಾಯಿಗೆ ಹಾಕ್ಕೊಂಡು ಅದನ್ನ ಬೇಯಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ಇದನ್ನು ನಾವು ಕ್ಯಾರೆಟ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಅದರಲ್ಲಿರುವಂತಹ ಹಸಿ ವಾಸನೆ ಮತ್ತು ಸಾಫ್ಟ್ನೆಸ್ ಬರೋವರೆಗೂ ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಇವಾಗ ನಾವು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಅದು ಸಾಫ್ಟ್ ಆಗಿರೋದ್ರಿಂದ ತುಪ್ಪದ ಅರೋಮಾ ಎಲ್ಲ ಕ್ಯಾರೆಟ್ ಇರ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಸಕ್ಕರೆ ಕ್ಯಾರೆಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ ಟೇಸ್ಟ್ಗೋಸ್ಕರ. ನಂತರ ನಾವು ಕೋವನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾವು ಹಾಲನ್ನು ಬಳಸ್ತಾ ಇಲ್ಲ, ನಿಮ್ಗೆ ಆಪ್ಷನಲ್, ನೀವು ಬೇಕಂದರೆ ಹಾಲನ್ನು ಬಳಸ್ಕೋಬೋದು. ಇಲ್ಲಿ ಕೋವ ಬಳಸೋದ್ರಿಂದ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಅದರಿಂದ ನಾವು ಇಲ್ಲಿ ಕೋವನ ಬಳಸ್ತಾ ಇದ್ದೀವಿ. ಈಗ ನಾವು ಹಾಕಿರುವಂಥ ಕೋವ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದುವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕಲ್ವಾ, ಅದಕ್ಕೆ ಇನ್ನೊಂದು ಚಿಕ್ಕ ಕಡಾಯಿನಲ್ಲಿ ನಾವು ಸ್ವಲ್ಪ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿನ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸ್ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಾವು ಕ್ಯಾರೆಟ್ ಹಲ್ವಾ ಮಿಕ್ಸ್ಚರ್ನಲ್ಲಿ ಈ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳೋಣ. ಹಾಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾವು ಏಲಕ್ಕಿ ಪುಡಿ, ಕಾರ್ಡಮಮ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡ ನಂತರ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇದ್ರ ಜೊತೆಗೆ ನೀವು ಗಾರ್ನಿಷ್ ಮಾಡಬೇಕಂದ್ರೆ ಡ್ರೈ ಫ್ರೂಟ್ಸ್ನ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ ಅಂತ ಹೇಳ್ತಾ, ಹೊಸಬರಾಗಿದ್ರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದ.